ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿಗೆ ಎಲ್ರಿಗೂ ಪ್ರೀತಿ ಸ್ವಾಗತ. ಇದು ಯಾವಾಗಿನ ವಿಡಿಯೋ ಗೊತ್ತುಂಟಾ, ನಾನು ಮೊನ್ನೆಯಿಂದ ಹಾಕ್ತಾ ಇದ್ದೇನೆಲ್ಲ ಮಂತ್ರಾಲಯದ್ದು. ಇದು ಮಂತ್ರಾಲಯದಲ್ಲಿ ಒಂದು ದಿನ ಕಳೆದು ಮಾರನೇ ದಿನ ಒಂದು ಹತ್ತಿರ ಬೇರೆ ಟೆಂಪಲ್ ಉಂಟು ಅಂತ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲೇ ನಡ್ಕೊಂಡು ಹೋಗೋ ದಾರಿಯಲ್ಲೇ ಮತ್ತು ಮೂಲ ಮಂತ್ರಾಲಯದ ಇದು ಸಿಗ್ತದೆ ನಮಗೆ, ಪಾದುಕೆ ನೋಡಲಿಕ್ಕೆ ಸಿಗ್ತದೆ. ಮತ್ತು ಅಲ್ಲಿ ನಮಗೆ ಸ್ವಲ್ಪ ಪ್ರಸಾದ ಎಲ್ಲ ಕೊಡ್ತಾರೆ, ಅದು ಕೆಲವರಿಗೆ ಗೊತ್ತಿರ್ತದೆ. ಒಳಗಡೆ ಹೋಗಿ ಈಗ ಒಂದು ದೇವಸ್ಥಾನಕ್ಕೆ ಬಂದೆವು ನೋಡಿ, ಅಲ್ಲೇ ಪಕ್ಕದಲ್ಲಿದ್ದ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಹೊರಗಡೆ ಹೋಗ್ತಾ ಇದ್ದೇವೆ. ಈಗ ಉಂಟು ನೋಡಿ, ಅದಾದ ನಂತರ ವಾಪಸ್ಸು ಇನ್ನೊಂದು ಇದಕ್ಕೆ ಕೂಡ ಹೋಗ್ಲಿಕ್ಕುಂಟು. ಅದಾದ ನಂತರ ಅಲ್ಲಿ ಆಂಜನೇಯನ ಗುಡಿ ಉಂಟು. ಹಾಗೆ ಹತ್ರ ಸಣ್ಣ ಸಣ್ಣ ಜಾಸ್ತಿ ಆಂಜನೇಯಂದೇ ಇರೋದು ನೋಡಿ. ನನ್ನ ತಂಗಿ ಬರ್ತಾ ಇದ್ದಾಳೆ, ಎಲ್ಲ ಫಾಸ್ಟ್ ತೋರಿಸ್ತಾ ಇದ್ದೇನೆ, ಯಾಕೆ ಸುಮ್ಮನೆ ನಿಮಗೆ ಸಹ ಬೋರ್ ಮಾಡೋದು, ಮನೆಯಿಂದ ವೀಡಿಯೋ ಹಾಕಿ 20 ನಿಮಿಷ ಎಲ್ಲ ಮಾಡುವಾಗ ನೀವು ನೋಡಬೇಕಲ್ಲ. ಹಾಗೆ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೊಂದು ಮದುವೆ ಆಗ್ತಾ ಉಂಟು, ಮದುವೆ ಆಗಿದೆ, ಮೋಸ್ಟ್ಲಿ ಆಯಿತು ಅಂತ ಹೇಳಿದರು. ಹಾಗೆ ನಾವು ವೀಡಿಯೋ ಮಾಡುವಾಗ ಇನ್ನು ಎಲ್ಲರೂ ಬೈತಾರ ಅಂತೆಲ್ಲ ಇತ್ತು. ಅವರಿಗೆ ಭಾರಿ ಖುಷಿ ಆಯಿತು, ವೀಡಿಯೋದ ಇದು ಮೊಬೈಲಲ್ಲಿ ಬರ್ತದೆ, ಟಿ ವಿಯಲ್ಲಿ ಬರ್ತದೆ ಅಂತೆಲ್ಲ ಕೇಳ್ತಾಯಿದ್ರು. ಹಾಗೇನಿಲ್ಲ, ಸಿಂಪಲ್ಲಾಗಿ ಸಣ್ಣ ಯೂಟ್ಯೂಬ್ ಚಾನಲ್ ನಂದು ಅಂತೇಳಿದೆ. ಹಾಗೆ ಮದುವೆ ಅಲ್ಲಿ ಪೂಜೆ ಏನೋ ಮಾಡ್ತಾಯಿದ್ರು. ಅದಾದ ನಂತರ ಬಂದು ಚೆನ್ನಾಗಿ ಬಂದಿದೆ ಅಂತೆಲ್ಲ ಕೇಳ್ತಾಯಿದ್ರು. ವೀಡಿಯೋ ಮಾಡಿದ್ದು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದೆ. ಪಾಪ ಅವ್ರಿಗೆ ಅಂದ್ಕೊಂಡಿದ್ದಾರೆ ತುಂಬ ಫೇಮಸ್ ಚಾನಲ್ ಅಂತೇಳಿ. ನೀವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಖಂಡಿತ ಫೇಮಸ್ ಚಾನಲ್ ಆಗ್ತದಲ್ಲ. ಇವರು ಮದುವೆ ಇದನ್ನೆಲ್ಲ ನೋಡಿ ನಾವು ಮತ್ತೆ ಬಂದೆವು. ಈ ಕಡೆ ಬರುವಾಗ ಇಲ್ಲೊಂದು ಆಂಜನೇಯನ ಟೆಂಪಲ್ ಕೂಡ ಇತ್ತು. ಅಲ್ಲಿ ಮಾತ್ರ ಯಾಕೋ ಬಾಗಿಲು ಹಾಕಿತ್ತು, ಆದರೆ ನೋಡಿ ಅಲ್ಲೊಂದು ಸಣ್ಣ ಓಪನ್ ಇತ್ತು, ಅಲ್ಲಿಂದ ನೋಡಿದೆವು ಏನು ಇದು ಅಂತೇಳಿ. ಆಂಜನೇಯನ ಗುಡಿ ಇತ್ತಲ್ಲಿ, ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ. ಅದಾದ ನಂತರ ಈಗ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ ಊಟಕ್ಕೆ ನಾವು ಇಲ್ಲಿ ಮಠಕ್ಕೇನೆ ಹೋಗುವ, ರಾಘವೇಂದ್ರ ಇದಕ್ಕೇನೆ ಹೋಗುವ ಅಂತ ಹೊರಟೆವು ನೋಡಿ. ಮಧ್ಯಾಹ್ನ ಬಿಸಿಲು ಹೇಗುಂಟು ನೋಡಿ. ಬಿಸಿಲಿಗೆ ಹೋಗಲಿಕ್ಕೆ ಅಂತೇಳಿ ಕೆಳಗಡೆ ಇದು ಹಾಕಿದ್ದಾರೆ, ಹೋಗಲಿಕ್ಕೆ ಅಂತ ಮೇಲ್ಗಡೆ ಚಪ್ಪರದ ರೀತಿ ಹಾಕಿದ್ದಾರೆ. ಅಂದರೆ ತುಂಬ ಬಿಸಿಲು, ತುಂಬ ನಡೆಯಲಿಕ್ಕೆ ಉಂಟಲ್ಲ ಅದಕ್ಕೆ. ಹಾಗೆ ಹೋಗಿ ಒಳಗಡೆ ಸ್ವಲ್ಪ ಹೋದೆವು. ಅಲ್ಲಿ ಕೂಡ ನೋಡಿ ಇನ್ನೊಂದು ಮದುವೆ ಆಗಿತ್ತು. ಅಂದರೆ ದೇವಸ್ಥಾನ ಇದಲ್ಲ, ಮಠ ಅಲ್ಲ, ಅಲ್ಲಿಗೆಲ್ಲ ಮದುವೆ ಎಲ್ಲ ಆಗಿ ಬರ್ತಾರೆ. ಕೆಲವರು ದರ್ಶನಕ್ಕೆ, ಕೆಲವರಲ್ಲೇ ಮದುವೆ ಆಗಲಿಕ್ಕೆ ಅಂತೇಳಿ ಬರ್ತಾರೆ. ಅಷ್ಟು ನಾವು ತುಂಬ ಒಳಗಡೆ ಎಲ್ಲ ಮತ್ತೆ ಹೋಗುವ ಅಂತ ಹೇಳಿ ಸೀದಾ ಊಟಕ್ಕೇ ಬಂದೆವು. ನಾನು ನೈಟ್ ಊಟದ್ದು ತೋರಿಸಿದ್ದೆಲ್ಲ, ಈಗ ನೋಡಿ ಮಧ್ಯಾಹ್ನ ನಾವು ಊಟಕ್ಕೆ ಹೋಗ್ತಾ ಇರೋದು. ಅದೇ ಒಂದು ದಿನ ಜಾಸ್ತಿ ನಾವು ನಿಲ್ಲುವ ಪ್ಲ್ಯಾನ್ ಇದ್ದರೆ ಹೀಗೆಲ್ಲ ಆರಾಮ ಸುತ್ತಾಡಲಿಕ್ಕೆ ಆಗ್ತದೆ. ಒಳಗಡೆ ಹೋಗಿ ಅನ್ನ ಪ್ರಸಾದ ಎಲ್ಲ ಸಿಕ್ಕಿತ್ತು. ಆ ದಿನ ಏನೋ ಒಂದು ದಾಲ್ ಥರ ಎಲ್ಲ ಇತ್ತು, ಪ್ರಸಾದ ಎಲ್ಲ ಅಂತೇಳಿ ತಿಂದ್ಕೊಂಡು ಹೊರಗಡೆ ಬಂದೆವು. ಹೊರಗಡೆ ಬರುವಾಗ ಮಕ್ಕಳ ಜೊತೆ ಅಣ್ಣ ಆಟ ಆಡ್ತಾ ಇದ್ದಾನೆ ನೋಡಿ. ಅವನಿಗೆ ಟೈಮ್ ಪಾಸಿಗೆ ಅವರಿಬ್ಬರು, ಅವರಿಗೆ ಟೈಮ್ ಪಾಸಿಗೆ ಅವನೊಬ್ಬ ಇದ್ದ. ಹಾಗೆ ಮತ್ತು ಅಲ್ಲಿ ಏನೋ ಬೀಡ ಸೇಲ್ ಮಾಡ್ತಾಯಿದ್ರು. ಹಾಗೆ ತಂಗಿ ಹೇಳಿದ್ಲು ಬೀಡ ತಕ್ಕೊಳ್ಳುವ, ಸ್ವೀಟ್ ಬೀಡ ಎಲ್ಲ ತಕ್ಕೊಳ್ಳೋ ಅಂತ. ಹಾಗೆ ಬೀಡವನ್ನು ಕೂಡ ತಕ್ಕೊಂಡು ನಾನೊಂದು ಅವಳೊಂದು ತಗೊಂಡೆವು. ಅಕ್ಕ ಬೇಡ ಅಂತ ಹೇಳಿದ್ಲು. ಅದಾದ ನಂತರ ಬೀಡ ತಿಂದ್ಕೊಂಡು ಈಚೆ ಬರ್ತಾ ಇರುವಾಗ ಹೊರಗಡೆ ಎಲ್ಲ ಸುತ್ತಾಡೋದು, ಆ ಬಿಸಿಲು ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆವು. ಹಾಗೆ ಬೀಡೆಲ್ಲ ತಿಂದು ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ಸು ಒಳಗಡೆನೇ ಹೋದೆವು. ಅಂದರೆ ಒಂಥರ ಖುಷಿ ಆಗ್ತದೆ ಆಯಿತಾ, ಒಳಗಡೆ ತುಂಬ ಹೊತ್ತು ಇರಲಿಕ್ಕೆಲ್ಲ ನಮಗೆ. ಆದ ಮೇಲೆ ನಾವು ವಾಪಸ್ಸು ರೂಮಿಗೆ ಬಂದೆವು. ರೂಮಿಗೆ ಬಂದು ನೋಡಿ ಇವನು ರೆಸ್ಟ್ ಮಾಡ್ತಿದ್ದಾನೆ, ಇವರದೆಲ್ಲ ಪಟ್ಟಂಗ ಆಗ್ತಾ ಉಂಟು. ಮಕ್ಕಳು ಆಟ ಆಡ್ತಿದ್ರು ಇಬ್ಬರು. ಅವಳೇನೋ ಮಿಡ್ಲಲ್ಲಿ ಏನೇನೋ ಮಾತಾಡ್ತಾಯಿದ್ದು, ಖುಷಿ ಆಗ್ತಿತ್ತು ಕೇಳಲಿಕ್ಕೆ. ಇವನು ಮಾತ್ರ ರೆಸ್ಟ್ ಮಾಡ್ಕೊಂಡಿದ್ದ. ಆಮೇಲೆ ಸಂಜೆ ಹೊತ್ತು ಹೊರಗಡೆ ನಾವು ಹೋಗುವ ಟೀ ಕುಡಿಲಿಕ್ಕೆಲ್ಲ ಅಂತೇಳಿ ಹೇಳ್ತಾ ಇದ್ದೆವು. ನಾನಲ್ಲೇ ಅವರೆಲ್ಲ ಮಾತಾಡ್ತಾ ಇರಲಿ ಅಂತೇಳಿ ಸುಮ್ಮನೆ ಹೊರಗಡೆ ಬಂದೆ ರೂಮಿಂದ. ಅಲ್ಲಿ ನೋಡಿ ಒಂಟೆಯ ಏನೋ ಹೋಗ್ತಾ ಇತ್ತು, ಇವಳು ನೋಡಿ ಡ್ಯಾನ್ಸ್ ಮಾಡೋದು. ಮಕ್ಕಳೆಲ್ಲ ಫ್ರೀಯಾಗಿದ್ದರು. ಅಂದರೆ ನಮಗೆ ಇನ್ನು ನೆಕ್ಸ್ಟ್ ನೈಟ್ ಇದ್ದದ್ದು ಬಸ್ಸು ಈ ಕಡೆ ಬರಲಿಕ್ಕೆ, ಊರಿಗೆ ಬರಲಿಕ್ಕೆ. ಇನ್ನು ಸಂಜೆ ಒಂದು ಒಳಗಡೆ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಮತ್ತೆ ಹೊರಡುವ ಅಂತ ಹೇಳಿ ಮಧ್ಯಾಹ್ನ ಆರಾಮ ರೂಮಲ್ಲೇ ಇದ್ದೆವು ನಾವು. ಒಂದು ಸ್ವಲ್ಪ ರೆಸ್ಟ್ ಸಾಕ್ತದೆ ಅಂತ. ಅದೆಲ್ಲ ಆದ ನಂತರ ಸಂಜೆಲಿಗಾದರೂ ಹೋಗುವ ಹೊರಗಡೆ ಅಂತೇಳಿ ಹೊರಟಿದ್ದೇವೆ. ಹೊರಗಡೆ ಹೋಗಿ ಅಲ್ಲಿ ಭೋಜನ ಇರ್ತದೆ, ಬಜ್ಜಿ ಬೋಂಡ ಎಲ್ಲ ತಿನ್ನುವ ಅಂತೆಲ್ಲ ಹೇಳ್ತಾ ಇದ್ದೆವು, ತಂಗಿ ಹೇಳ್ತಾ ಇತ್ತು. ಹಾಗೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ. ಇಲ್ಲ ಏನೆಲ್ಲ ಇದೆ ಅಂತ ನೋಡ್ಕೊಂಡಾಗೂ ಆಗ್ತದೆ. ಆರಾಮದಲ್ಲಿ ಹೋದರೆ ಹೀಗೆಲ್ಲ ಆಗ್ತದೆ. ಇಲ್ಲ ನಾವು ಹೋಗೋದು ಬರೋದು ಅಂತಾದರೆ ಏನು ನೋಡಲಿಕ್ಕೆ ಸಿಕ್ಕೋದಿಲ್ಲ. ಇವಳು ಟಾಯ್ಸ್ ಬೇಕು, ಅದು ಬೇಕು ಅಂತೆಲ್ಲ ಕೇಳ್ತಾ ಇದ್ಲು. ನಾವು ಏನು ತೆಗೆಸ್ಕೊಡ್ಲಿಕ್ಕೆಲ್ಲ ಹೋಗಲಿಲ್ಲ. ಎಲ್ಲಿ ಹೋದರೂ ಸಗಣಿನೇ ತಗೊಂಡಾಗಿರ್ತದೆ. ಇಲ್ಲಿ ಬಾಳೆಹಣ್ಣು ಮಾತ್ರ ನೋಡಿ ಆಯಿತಾ, ಎಷ್ಟು ಕಡೆ ನೋಡಿದರೂ ಈ ರೀತಿ ಬಾಳೆಹಣ್ಣನ್ನು ಇಟ್ಟಿರ್ತಾರೆ. ಹಾಗೆ ಸಣ್ಣ ಅಂಗಡಿಗಳು.
ಹಾಗೆ ನಾವು ಟೀ ಎಲ್ಲ ಕುಡಿಯುವಾಗ ವೀಡಿಯೋ ಮಾಡಲಿಲ್ಲ ನಾನು, ಬಿಸಿ ಬಿಸಿ ಕೊಡ್ತಾರಲ್ಲ ಅದೆಲ್ಲ ಆದ ಮೇಲೆ ನಾವು ನೋಡಿ ಸಾಯಂಕಾಲ ಒಮ್ಮೆ ಒಳಗಡೆ ಬಂದೆವು. ನಾನು ಮೊನ್ನೆ ರಾತ್ರಿ ಹೋಗಿದ್ದದಲ್ಲ, ಇವಾಗ ನೋಡಿ ಸಂಜೆ ಸೂರ್ಯಾಸ್ತ ಆಗೋ ಹೊತ್ತಿಗೆ ಹೇಗಿದೆ ನೋಡಿ, ಚೆನ್ನಾಗಿ ಇದು ಕಾಣ್ತದೆ ಈ ರೀತಿ ವೆದರಿಗೆ ನಮಗೆ. ಹಾಗೆ ಖುಷಿಯಲ್ಲೆಲ್ಲ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದೆಲ್ಲ ಆದಮೇಲೆ ಆ ಕಡೆ ತುಂಗಭದ್ರಾ ನದಿ ಉಂಟು, ಅಲ್ಲಿಗೆಲ್ಲ ಹೋಗುವ ಅಂತ ಹೇಳ್ತಿದ್ರು ತಂಗಿ. ಅಂದರೆ ಅವಳು 2-3 ಸತಿ ಬಂದ ಕಾರಣ ಗೊತ್ತಿತ್ತು. ಹಾಗೆ ಇವಳು ನೋಡಿ ಹೋಗೋದು. ಇದು ನೋಡಿ ಸಂಜೆ ಹೊತ್ತು ಯಾವ ರೀತಿ ಕಾಣ್ತದೆ ಅಂತ. ನಾನು ನೈಟಿಗೆ ಹಾಕಿದ್ದೆ ಮೊನ್ನೆಲ್ಲ, ಇದೀಗ ಸಾಯಂಕಾಲ ಹೊತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವ ರೆಸಿಪಿ ಅಥವಾ ಈ ರೀತಿ ವ್ಲಾಗ್ ಏನಾದರೂ ಇದ್ದರೆ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ. ಅದಾದ ನಂತರ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಇಲ್ಲಿ ನೋಡಿ ಸಾಯಂಕಾಲ ಹೊತ್ತು ಹೇಗಿದೆ ಅಂತೇಳಿ. ತುಂಬ ನಡೀಲಿಕ್ಕೆ ಇರ್ತದೆ. ನಾನು ತೋರಿಸಿದ್ದೆ ಅಲ್ಲ, ಒಂದು ಸರ್ತಿ ನೈಟ್ ತೋರಿಸಿದ್ದೆ, ಇವಾಗ ಸಾಯಂಕಾಲ ತೋರಿಸ್ತಾ ಇರೋದು. ಒಳಗಡೆ 2-3 ಸತಿ ಹೋಗಿ ಆಯ್ತಲ್ಲ ಅಂತ ಹೇಳಿ ನಾವು ಹಿಂದೆ ತುಂಗಭದ್ರಾ ಇದರ ಹತ್ರ ಹೋಗುವ ಅಂತೇಳಿ ಹಿಂದೆಯಿಂದ ಸೈಡಿಂದ ನಡ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ಹೂವೆಲ್ಲ ಮಾರ್ತಾ ಇರ್ತಾರೆ. ಆಮೇಲೆ ಏನೋ ಬತ್ತಿ ದೇವರಿಗೆ ಅಲ್ಲಿ ನದಿಗೆ ಬಿಡಲಿಕ್ಕೆ ಬತ್ತಿ ಎಲ್ಲ ಇಟ್ಟು ಮಾರ್ತಾಯಿದ್ರು. ಬೇಡ 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 ಅಂದರು, ತುಂಬ ರಿಕ್ವೆಸ್ಟ್ ಮಾಡಿದರು ನಮ್ಮ ಹತ್ರ. ನಮಗೆ ಅದರ ಬಗ್ಗೆ ಏನು ಗೊತ್ತಿರಲಿಲ್ಲಲ್ಲ, ಮತ್ತು ಇರಲಿ ಅಂತೇಳಿ ತಕ್ಕೊಂಡೆವು. ನೋಡಿ ಹೂವೆಲ್ಲ ಕಟ್ತಾ ಇದ್ದಾರೆ ಹೇಗೆ ನೋಡಿ. ಈ ಹುಡುಗಿಗೆ ಏನನ್ಸುತ್ತೋ ಗೊತ್ತಿಲ್ಲ, ಮೊಬೈಲ್ ಹತ್ರ ತಗೊಂಡು ಹೋಗೋದೆಲ್ಲ ಮುಖ ಇದು ಮಾಡ್ತಾಯಿದ್ಲು. ಮತ್ತು ನನಗೂ ಕೂಡ ಪಾಪ ಅನಿಸಿತ್ತು, ಸುಮ್ಮನೆ ನಾವು ನಮ್ಮ ಇದಕ್ಕೋಸ್ಕರ ವೀಡಿಯೋ ಮಾಡಿ ಅವರಿಗೆ ಇದಾಗಬಾರ್ದಲ್ಲ ಅಂತೆಲ್ಲ ಇತ್ತು ನೋಡಿ. ಈ ರೀತಿ 5 ನೆನೆ ಬತ್ತಿಟ್ಟು ಒಂದು ಬೆಂಕಿ ಪಟ್ಟನೆಲ್ಲ ಕೊಡ್ತಾರೆ, ಅದು ಉರಿಬೇಕೆ. ಅಲ್ಲಿ ಗಾಳಿ ಕೂಡ ಇತ್ತು, ಹಾಗೆ ತಕ್ಕೊಂಡೆವು. ತಕ್ಕೊಂಡಾದ ನಂತರ ತಗೊಂಡು ಹೋಗ್ತಾ ಇದ್ದೇವೆ ನಾವು. ನೋಡಿ ತುಂಬ ಇದು ಮಾಡ್ತಾಯಿದ್ರು. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತೆಲ್ಲ ಹೇಳಿದೆ. ಆಮೇಲೆ ಇರಲಿ ಅಂತೇಳಿ ಅಕ್ಕ ಒಂದು, ನನ್ನ ತಂಗಿಯಾಗಿ ನಾನು ಒಂದು ತಕ್ಕೊಂಡೆವು. ಅಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ನೋಡಿ ಎಷ್ಟು ಚೆನ್ನಾಗಿದೆ. ಆದರೆ ವಿಷಯ ಏನಂದರೆ ಅಲ್ಲಿ ಏನು ಕ್ಲೀನ್ ಇಲ್ಲ ಆಯಿತಾ. ನಮಗೆ ಅಲ್ಲಿ ಹೋದ ಮೇಲೇ ಗೊತ್ತಾಗೋದು. ಅಲ್ಲಿ ಅಂದರೆ ಹೀಗೆ ಹೇಳೋದು, ತುಂಬ ಗಲೀಜಿತ್ತು. ನೀರು ಸಹ ಹರಿದು ಹೋಗುವಷ್ಟು ಇದಿರಲಿಲ್ಲ. ತುಂಬ ಮಳೆ ಟೈಮಲ್ಲಿ ನಾವು ಹೋದಲ್ಲ, ಹಾಗೆ ಗಲೀಜಿತ್ತು. ನೋಡಿ ಇಲ್ಲಿ ಒಂದು ಕುದುರೆ ನಿಂತಿದೆ, ಕುದುರೆ ಸವಾರಿ ಎಲ್ಲ ಉಂಟು ಇಲ್ಲಿ. ಮಕ್ಕಳಿಗೆ ದೊಡ್ಡವರೆಲ್ಲ ಕುತ್ಕೊಂಡು ಇದು ಮಾಡಲಿಕ್ಕೆ. ಇದು ನೋಡಿ ಸ್ಟ್ಯಾಚು ಥರ ನಿಂತಿತ್ತು. ನಾವು ಬರುವಾಗ ಇದೇ ರೀತಿ ಯಾವುದು ನಿಂತಿತ್ತು. ನಾವು ಕುದುರೆನ ಕತ್ತೆನ ಅಂತೆಲ್ಲ ಕನ್ಫ್ಯೂಷನ್ ಆಗೊಂಡು ಮಾತಾಡ್ತಾ ಬಂದೆವು. ನೋಡಿ ಗಾಳಿ ಮಾತ್ರ ಸಖತ್ತಾಗಿ ಬರ್ತಿತ್ತು. ಅಲ್ಲೇ ಇರಲಿಕ್ಕೆ ಖುಷಿ ಕೂಡ ಆಗ್ತಿತ್ತು. ಅದಾದ ನಂತರ ಅಲ್ಲಿ ಮಾತ್ರ ಜಾಗ್ರತೆ ಬೇಕು. ಬಂಡೆ ಹತ್ರ ಎಲ್ಲ ಹೋಗುವಾಗ ಬೀಳ್ತೇವೆ ಸಹ. ನನ್ನ ಅಕ್ಕ ತಂಗಿಲ್ಲ ಅಕ್ಕ ಮತ್ತು ನನ್ನ ಮಗಳೆಲ್ಲ ಜಾರಿಗಳು ಸ್ವಲ್ಪ. ನೀರು ಮಾತ್ರ ಹರಿದು ಹೋಗೋದಿಲ್ಲ, ಅದೊಂದು ಬೇಜಾರಾಯಿತು ನಮಗೆ. ನೋಡಲಿಕ್ಕೆ ಖುಷಿ ಇತ್ತಲ್ಲ ಹೋಗುವ ಅಂತ ಹೋದೆವು. ಆದರೆ ನೀರು ಹರಿದು ಹೋಗೋದ ಕಾರಣ ನಮಗೆ ದೀಪ ಇದು ಮಾಡಲಿಕ್ಕೇ ಆಗಲಿಲ್ಲ. ದೀಪ ಉರಿಸಿದ್ದು ಮಾತ್ರ, ದೀಪ ಹೋಗ್ತಾನೆ ಇರಲಿಲ್ಲ. ಒಂದು ಕಡೆ ಸ್ಟಕ್ ಆಗ್ತಿತ್ತು. ಅಲ್ಲಿ ಬಟ್ಟೆ ಗಲೀಜು ಏನೆಲ್ಲ ಬಿಟ್ಟು ಹೋಗ್ತಾರೆ ನೋಡಿ, ಅದು ಎಲ್ಲ ಅಲ್ಲಲ್ಲಿ ಬಾಕಿಯಾಗಿ ಗಲೀಜಿತ್ತು. ಇಲ್ಲೆಲ್ಲ ಎಷ್ಟು ನೀಟಿತ್ತು ನೋಡಿ. ಇವಾಗ ಮೊನ್ನೆ ಮಳೆಗೆಲ್ಲ ಇಲ್ಲೆಲ್ಲ ನೀರು ಬಂದಿದೆ ಅಂತ ಬರ್ತಾಯಿತ್ತು, ಮೇಲೆ ತನಕ ನೀರು ಬಂದಿದೆ ಅಂತ. ನೋಡಿ ಎಷ್ಟು ಗಲೀಜಿದೆ ಅಂತ. ಅದು ಬೇರೆ ಚಪ್ಪಲ್ ಬಿಟ್ಟು ಬಂದಿದ್ವಾ, ಸಿಗತ್ತಾ ಇತ್ತು ನಮಗೆ. ದೇವರ ದರ್ಶನಕ್ಕೆಲ್ಲ ಬಂದಾಗ ಈ ರೀತಿ ಗಲೀಜು ಮಾಡಿ ಹೋಗಬಾರ್ದಲ್ಲ. ನೋಡಿ ಹೇಗೆ ನೀರು ನಿಂತಿದೆ, ಆ ನೀರಲ್ಲಿ ಏನೆಲ್ಲ ಬಟ್ಟೆ ಅದೆಲ್ಲ ಕೊಳಕು ನಿಂತಿತ್ತು.
ದೀಪ ಉರಿಸ್ಲಿಕ್ಕಂತೂ ನಮಗೆ ಸಾಕಾಗಿದೆ, ಗಾಳಿಗೆ ಉರಿಯೋದೇ ಇಲ್ಲ. ಆಯ್ತಲ್ಲ ಅಂತ ಹೇಳುವಾಗ ಅದು ಹೋಗ್ತಾನೆ ಇರಲಿಲ್ಲ. ಹೋಗೋದಾದ್ರೆ ಹೋಗಲಿ ಅಂತ ನೀರನ್ನು ಆದಷ್ಟು ನಾನು ಇದು ಮಾಡಿದೆ, ಹೋಗಲೇ ಇಲ್ಲ, ಅಲ್ಲೇ ಸ್ಟಾಪ್ ಆಯಿತು. ಎಲ್ಲರೂ ಬಿಟ್ಟರು, ಅಲ್ಲೇ ಸ್ಟಾಪ್ ಆಗ್ತಿತ್ತು. ಹಾಗೆ ಇದು ತುಂಗಭದ್ರಾ ನದಿಯ ದಡದಲ್ಲಿ ನಾವು ಈ ರೀತಿ ಇದು ಮಾಡಿ ಬಂದದ್ದು. ಮಂತ್ರಾಲಯಕ್ಕೆ ಹೋಗಿ ಒಂದು ದಿನ ಕಳೆದು ಇದು ಮಾರನೇ ದಿನ ಸಾಯಂಕಾಲದ ವಿಡಿಯೋ ಆಯಿತಾ. ಇವತ್ತು ನೈಟು ನಾವು ಊರಿಗೆ ಹೊರಡೋದು, ಎಲ್ಲ ವಿಡಿಯೋ ಮಾಡಲಿಲ್ಲ. ಇದೆಲ್ಲ ಆದ ನಂತರ ನಾವು ಆಮೇಲೆ ರೂಮಿಗೆ ಬಂದೆವು. ರೂಮಿಗೆ ಬಂದಾದ ನಂತರ ಪ್ಯಾಕಿಂಗ್ ಎಲ್ಲ ಮಾಡಿದೆವು. ಅಂದರೆ ನೈಟು ಬಸ್ ನಮಗೆ 9 ಗಂಟೆಗೇ ಇತ್ತು. ನೋಡಿ ಸೂರ್ಯಾಸ್ತ ಆಗ್ತಾ ಉಂಟು. ಇಲ್ಲಿ ನೋಡಿ ಒಂಟೆ. ನೋಡಿ ಇದು 2 ಹೇಗುಂಟು, ಸಣ್ಣ ಕುದುರೆ ಅಂತೆ. ನಮಗೆ ಕನ್ಫ್ಯೂಷನಲ್ಲಿ ಇದ್ದೆವು ನಾವು. ಅಲ್ಲಿ ಎಲ್ಲ ಆಗಿ ಮೇಲೆ ಬರುವಾಗ ಈ ರೀತಿ ಅಂತ ಹೇಳೋದು ಜಾತಕ ಹೇಳುವವರು ಅಂತ ಇವರು ಗಿಣಿಶಾಸ್ತ್ರ ಹೇಳುವವರೆಲ್ಲ ಗಿಣಿಶಾಸ್ತ್ರ ಅವರು ಬನ್ನಿ ಅಂತ ಕರೀತಾ ಇದ್ರು. ಆಮೇಲೆ ಗಿಳಿಯನ್ನು ಕೂರಿಸ್ತೇವೆ ಅಂತೇಳಿ ಮಕ್ಕಳ ಕೈಯಲ್ಲಿ ಒಮ್ಮೆ ಕೂರಿಸಿದ್ರು, ಅದೇನೋ ಗಟ್ಟಿ ಕೈಯಲ್ಲಿ ಇದು ಮಾಡಿತ್ತು ಅಂತ ಒಮ್ಮೆ ಬೊಬ್ಬೆಲ್ಲ ಹಾಕಿದ್ಲು. ಆಮೇಲೆ ನಾವು ಟೆಂಪಲ್ ಹತ್ರ ಬಂದೆವು. ನೋಡಿ ಇದೀಗ ಮುಂಚಿನ ದಿನ ತೋರಿಸಿದ ರೀತಿಯೇ ಇದೆ ನೈಟ್. ಇದೆಲ್ಲ ಆದ ಮೇಲೆ ನಾವು ಮತ್ತೆ ರೂಮಿಗೆ ಬಂದದ್ದು. ಇಲ್ಲಿ ಎಂಟ್ರೆನ್ಸಲ್ಲಿ ಹೋಗುವಾಗ ಈ ರೀತಿ ಇದಿತ್ತು. ನನಗೆ ಫಸ್ಟಿಗೆ ತೋರಿಸಲಿಕ್ಕಾಗಲಿಲ್ಲ. ನೋಡಿತ್ತು ಟಯರ್ ಇದು ಮತ್ತು ಹಾಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ. ಹೀಗೆ ನನ್ನ ಮಂತ್ರಾಲಯದ ವಿಡಿಯೋ 3 ದಿನದ್ದು ಇಲ್ಲಿಗೆ ಮುಗೀತದೆ. ನೋಡಿ ರೂಮಿಗೆ ಬಂದಾಯಿತು. ಬಂದು ಒಮ್ಮೆ ಫ್ರೆಶ್ ಅಪ್ ಎಲ್ಲ ಆಗಿ ಇದು ಮಾಡ್ತಾಯಿದ್ದೇವೆ ಪ್ಯಾಕಿಂಗ್. ಮಕ್ಕಳು ಇನ್ನೂ ಸ್ವಲ್ಪ ಟಾಯ್ಸ್ ಹಿಡ್ಕೊಂಡು ಬಂದಿದ್ದೆವು, ಅದನ್ನೆಲ್ಲ ಇದು ಮಾಡ್ತಾಯಿದ್ರು, ಆಟ ಆಡ್ತಾಯಿದ್ರು. ಹೋಗು ಹೇಳಿದರೆ ಅವರ ಲೋಕವೇ ಬೇರೆ ಆಗಿತ್ತು. ಅದೆಲ್ಲ ಆದ ನಂತರ ಬಸ್ ಕ್ಯಾಚ್ ಮಾಡಿಕೊಂಡು ಬರ್ತಾಯಿದ್ದೇವೆ. ಎಲ್ಲ ಫಾಸ್ಟನ್ನೇ ಆಯಿತು. ಬಂದು ನಾವು ನೋಡಿ ಇದು ನೆಕ್ಸ್ಟ್ ಮೈಸೂರಿಗೆ ರೀಚ್ ಆದ್ದು. ಅಂದರೆ ಬಂದು ನಮಗೆ ಹಸಿವೆ ಆಗ್ತಾಯಿತ್ತು. ಬಂದ ತಕ್ಷಣ ನಾವು ಆಗ ಕೂಡ ಹೋಟೆಲಿಗೆ ಬಂದೆವು. ಇದು ನಾವು ಮೈಸೂರಿಂದ ಮಡಿಕೇರಿ ಬಂದದ ಅಂತ ಮೋಸ್ಟ್ಲಿ. ಹೌದು, ಇಲ್ಲಿಂದ ನಮಗೆ ಸುಳ್ಯ ಬಸ್ ಸಿಗಬೇಕಿತ್ತು. ಅದಾದ ನಂತರ ನಾವು ಸುಳ್ಯ ಬಸ್ಸಿಗೆ ಕೂಡ ಸಿಕ್ಕಿ ಬಂದೆವು. ಹಾಗೆ ನಾವು ಬಂದದೆಲ್ಲ ಕೂಡಲೇ ಆಯಿತು. ಅಲ್ಲಿ ತುಂಬ ಲಾಂಗಾಗಿ ವಿಡಿಯೋ ಹಾಕಿದೆ ನೋಡಿ. ನಾವು ಇವಾಗ ಸುಳ್ಯಕ್ಕೆ ಬರ್ತಾ ಇದ್ದೇವೆ. ಈ ಬಸ್ ಸೀದಾ ಪುತ್ತೂರು ಮಂಗಳೂರು ಹೋಗೋ ಬಸ್ಸಿಗೆ ನಮಗೆ ಸೀಟ್ ಸಿಕ್ಕಿದ್ದು. ಅದರಲ್ಲಿ ನಾವು ಸುಳ್ಯದಲ್ಲಿ ಇಳ್ಕೊಂಡೆವು. ಸುಳ್ಯದಿಂದ ಹೇಗೆ ಬರೋದಪ್ಪ ಅಂತ ಯೋಚನೆ ಇತ್ತು. ಯಾಕಂದರೆ ನಾವು ಇಲ್ಲಿಂದ ಹೋಗಬೇಕಾದ್ರೆ ನಮಗೆ ಕಾರಿನ ವ್ಯವಸ್ಥೆ ಇತ್ತು. ತಂಗಿ ಕಾರಲ್ಲಿ ಬಿಟ್ಟು ಬಂದಿದ್ದರು. ತಂಗಿಯ ಕಾರಿನಲ್ಲಿ ನಾವು ಬಂದದ್ದು. ಈಗ ಹೋಗುವಾಗ ಎಂತ ಮಾಡೋದು ಅಂತೆಲ್ಲ ಆಗ್ತಾಯಿತ್ತು. ಮತ್ತು ಅವರು ತಂಗಿ ಇನ್ನೊಬ್ಬರ ಕಾರಲ್ಲಿ ಹೋದರು. ನಾವು ವ್ಯಾನೆಲ್ಲ ಉಂಟು, ಬಳ್ಳಾರಿ ಹೋಗಿ ಹಾಗೆಲ್ಲ ಹೋಗುವ ಅಂತೇಳಿ ಯೋಚನೆ ಮಾಡಿದೆವು. ಮತ್ತು ಬಚ್ಚಿ ಏನು ಕೊಡೋದು, ಈ ವ್ಯಾನು ಬಸ್ ಅಂತ ಇಳಿದು ಹತ್ತೋದು. ಅಕ್ಕನ ಮಗನಿಗಂತೂ ತುಂಬ ಕೋಪ ಬಂದಿತ್ತು. ಹೋಗುವಾಗ ಕೂಡ ಏನೆಲ್ಲ ಇದಾಗಿದೆ, ಬರುವಾಗ ಕೂಡ ಅಕ್ಕನಿಗೆ ಕೈಗೆ ತಾಗಿತ್ತು. ಅದನ್ನು ನನಗೆ ಹೇಳಲಿಕ್ಕೆ ಬಿಟ್ಟೋಯಿತು. ಬರುವಾಗ ನಾವು ಬಸ್ಸಲ್ಲಿ ಬರ್ತಾ ಇರುವಾಗ ಏನೋ ಮೆರವಣಿಗೆ ಹೋಯಿತು ಅಂತ ಬ್ರೇಕ್ ಹಾಕಿದ ಒಮ್ಮೆಲೆ ಡ್ರೈವರು. ಒಮ್ಮೆಲೆ ಬ್ರೇಕ್ ಹಾಕಿದ ಫೋರ್ಸಿಗೆ ನನ್ನ ಅಕ್ಕ ಕೈ ಏನು ಮೆರವಣಿಗೆ ಅಂತ ನೋಡಲಿಕ್ಕೆ ಸಹ ಕಿಟಕಿ ಹತ್ರ ಕೈ ಇಟ್ಟಿದ್ಲು. ಅದು ಬ್ರೇಕ್ ಹಾಕಿದ ಫೋರ್ಸಿಗೆ ಕೈ ಒಮ್ಮೆಲೆ ಶಾರ್ಪಾಗಿ ಈಚೆ ಕಡೆ ಬಂದು
ಚಾಕುವಿನಲ್ಲಿ ಕಟ್ ಮಾಡಿದಾಗ 2-3 ಬೆರಳು ಕೂಡ ಅವಳಿಗೆ ಕೈಗೆ ಏಟಾಗಿತ್ತು. ಅದಕ್ಕೆ ನಮಗೆ ತುಂಬ ಬೇಜಾರಾಯಿತು. ಹೋಗುವಾಗನೂ ಒಂದು ಇದಾಗಿದೆ, ಬರುವಾಗನೂ ಈ ರೀತಿ ಆಗಬೇಕಂತೆಲ್ಲ ಬೇಜಾರಾಗಿ ಹೋಗಿದೆ. ಹೋಗೋದು ಬರೋದೊಂದು ನಮಗೆ ಇಷ್ಟನೇ ಆಗಲಿಲ್ಲ. ಬಟ್ ನಮಗೆ ಅಲ್ಲೆಲ್ಲ ಇದ್ದದ್ದು ತುಂಬ ಖುಷಿಯಾಗಿದೆ. ರೋಮ್ ಆಗಲಿ ಅಥವಾ ಅಲ್ಲಿ ದೇವಸ್ಥಾನಕ್ಕೆ ಹೋದದ್ದು, ರಾಯರ ಇದಕ್ಕೆ ಹೋದೆಲ್ಲ ಖುಷಿಯಾಗಿದೆ. ಹಾಗೆ ಹೋಗೋದು ಬರೋದೆಲ್ಲ ಸ್ವಲ್ಪ ನಮಗೆ ಬೇಜಾರಾಯಿತು. ಮತ್ತು ಇನ್ನೇನಾದ್ರು ಇದ್ದರೆ ನಾವು ರೈಲಲ್ಲೇ ಹೋಗುವ ಅಂತೆಲ್ಲ ಕೂಡ ನಾವು ಗಟ್ಟಿ ನಿರ್ಧಾರ ಮಾಡಿದ್ದೇವೆ. ಇನ್ನು ಬಸ್ಸಲ್ಲೆಲ್ಲ ಹೋಗುವ ಇದುವೇ ಇಲ್ಲ ಅಂತ, ಅಥವಾ ನಮ್ಮ ಸ್ವಂತ ಕಾರ ಅಥವಾ ಏನಾದ್ರು ಬಾಡಿಗೆ ಮಾಡಿಕೊಂಡು ಓನಾಗಿ ಮಾಡಿಕೊಂಡು ಹೋಗಬೇಕು. ಈ ಲಗೇಜ್ ಎಲ್ಲ ಹಿಡ್ಕೊಂಡು ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು ನಮಗೆ. ಅದಾದ ನಂತರ ಮತ್ತೆ ನಾವೇನು ಮಾಡಿದೆವು, ಸುಳ್ಯದಲ್ಲಿ ಇಳಿದು ಸೀದಾ ಒಂದು ಆಟೋ ಮಾಡಿಕೊಂಡು ಮನೆಗೆ ಬಂದುಬಿಡುವ. ನನ್ನ ಅಕ್ಕನ ಮಗ ಅಂತೂ ಒಮ್ಮೆ ಮನೆಗೆ ತಲುಪಿ ಏನಾದರೂ ಒಂದು ಗಂಜಿ ಉಪ್ಪಿನಕಾಯಿ ಊಟ ಸಿಕ್ಕಿದರೆ ಸಾಕು ಹೇಳುವವರೆಗೆ ನಮಗೆ ಇದಾಗಿತ್ತು. ಅಂದರೆ ಅಲ್ಲಿ ಊಟ ಎಲ್ಲ ಇಲ್ಲ ಅಲ್ಲ, ಬೆಳ್ತಿಗೆ ಅಕ್ಕಿ ಊಟ ತಿಂಡಿ ಅಂಥದ್ದೆಲ್ಲ ತಿಂದೋದಲ್ಲ. ಅದಕ್ಕೆ ಒಮ್ಮೆ ಬೆಳ್ತಿಗೆ ಅಕ್ಕಿ ತಿಂದು ಇದಾಗಿ ಒಮ್ಮೆ ಕೊಚ್ಚಲ್ಲಿ ಗಂಜಿ ಸಿಕ್ಕಿದರೆ ಸಾಕು, ನನಗೆ ಮಜ್ಜಿಗೆ ಮಾತ್ರ ಸಾಕು, ಉಪ್ಪಿನಕಾಯಿ ಮಾತ್ರ ಸಾಕು ಅಂತ ಹೇಳ್ತಾ ಇದ್ದ. ಅನ್ನ ಸಾಂಬಾರೆಲ್ಲ ಏನು ಬೇಡ, ನನಗೆ ಒಮ್ಮೆ ಅನ್ನ ಗಂಜಿ ಸಿಕ್ಕಿದರೆ ಸಾಕು ಅಂತೆಲ್ಲ ಹೇಳ್ತಾ ಇದ್ದ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಎಲ್ಲರೂ ಇಳ್ದಾಯಿತು, ಮಕ್ಕಳೆಲ್ಲ ಹೋಗೋ ಬೇಜಾರದಲ್ಲಿದ್ದರು. ಅಂದರೆ 3 ದಿನ ಒಟ್ಟಿಗೆ ಇದ್ದಾಗೆ ಖುಷಿಯಲ್ಲಿದ್ದೇವಲ್ಲ, ಎಲ್ಲರೂ ಬಾಯ್ ಮಾಡ್ತಾ ಇದ್ದಾರೆ. ನಾವು ಆಟೋದಲ್ಲಿ ಬಂದೆವು. ಅವರು ಅಲ್ಲೇ ಮತ್ತೆ ಕೇಳುವಾಗ ಅವರಲ್ಲೇ ಊಟ ಮಾಡಿಕೊಂಡೆ ಬಂದ್ರಂತೆ. ಅಂದರೆ ನಮಗೆ ಮನೆಯಲ್ಲಿ ಅನ್ನ ಸಾಂಬಾರು ಏನಾದ್ರು ಇತ್ತು, ಅವರಿಗೆ ಬಂದೆಲ್ಲ ಮಾಡಬೇಕಿತ್ತು. ನೋಡಿ, ನಾವು ಆಟೋದಲ್ಲಿ ಈಗ ಮನೆಗೆ ಕೂಡ ಬರ್ತಾ ಇದ್ದೇವೆ. ಹಾಗೆ ಪ್ಲೀಸ್ ನನ್ನ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪದೇ ಪದೇ ಹೇಳ್ತೇನೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ನನ್ನ ಅಕ್ಕನ ಕೈಗೆ ನೋಡಿ ಗಾಯ ಆಗಿತ್ತು ಅಂತ ಹೇಳಿದೆ ಅಲ್ಲ, ನೋಡಿ ತುಂಬ ಡೀಪ್ ಗಾಯ ಆಗಿತ್ತು. ಬ್ಯಾಂಡೇಡ್ ಮಾತ್ರ ಹಾಕಿದ್ದು, ಮನೆಗೆ ಬಂದ ಮೇಲೆ ಆಯಿಂಟ್ಮೆಂಟ್ ಹಾಕಿ ಮತ್ತೆ ಕಳಿಸಿದವಳನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.